ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ರಿಸಲ್ಟ್ ಆ್ಯಂಡ್ ರ್ಯಾಂಕಿಂಗ್ ಯಾವಾಗ ಅನೌನ್ಸ್ ಆಗುತ್ತಾ, ಇಷ್ಟಕ್ಕೂ ಈ ವರ್ಷ ಇದರ ರಿಲೇಟೆಡ್ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, ಸದ್ಯಕ್ಕೆ ನಿಮಗೆ ಅಫಿಷಿಯಲ್ ಡೇಟ್ ಏನಾದರೂ ಅನೌನ್ಸ್ ಆಗಿದೆಯಾ, ಈ ವರ್ಷ ರಿಸಲ್ಟ್ ಲೇಟ್ ಆಗುತ್ತಾ, ಯಾಕೆ, ಪ್ರೊಸೀಜರ್ಸ್ ಏನಿರುತ್ತೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ ನಿಮ್ಮ ಒಂದು KCET 2025 ರಿಸಲ್ಟ್ ಕುರಿತು. ಸೊ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ KCET 2025 ರಿಲೇಟೆಡ್ ಕೌನ್ಸಿಲಿಂಗ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಯಾವ ರೀತಿ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕು, ಫಸ್ಟ್ ರೌಂಡ್ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು, ಅದಾದಮೇಲೆ ನೆಕ್ಸ್ಟ್ ನೀವು ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಅಥವಾ ಬೇರೆ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದಮೇಲೆ ನಿಮಗೆ ಬರುವಂಥ ಸ್ಕಾಲರ್ಶಿಪ್ಸ್ ಮತ್ತೊಂದು ಎಲ್ಲ ಅಪ್ಡೇಟ್ ಸಿಗ್ತಿರುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ KCET ಎಕ್ಸಾಮ್ ಬರೆದಿದ್ದರಿಂದ ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು ಒಂದೇ ಕ್ವಶನ್ನು, ನಮಗೆ KCET 2025 ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು. ನೋಡಿ, ಪ್ರೀವಿಯಸ್ ಇಯರ್ಸಲ್ಲಿ ಏನಾಗ್ತಿತ್ತು ಅಂದರೆ ಒಂದು KCET ಎಕ್ಸಾಮ್ ಬರ್ದಿದ್ದ ಆದಮೇಲೆ ಆದಷ್ಟು ಬೇಗ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಿದ್ರು. ಯಾಕಂತ ಅಂದರೆ ಈಗ ಒಂದು KCET ಎಕ್ಸಾಮ್ ಏನಿದೆ ಇದು ಟಿಕ್ಕಿಂಗ್ ಎಕ್ಸಾಮ್ ಆಗಿರೋದ್ರಿಂದ ಸೊ ರಿಸಲ್ಟನ್ನು ಬೇಗ ಅನೌನ್ಸ್ ಆದರೆ ಮಾಡ್ತಿದ್ರು. ನಿಮ್ಮ ಒಂದು OMR ಶೀಟಲ್ಲಿ ನೀವೇನೊಂದು ಎಕ್ಸಾಮನ್ನು ಬರ್ಕೊಬಂದರೆ ಆ ಒಂದು ಎಕ್ಸಾಮ್ ರಿಸಲ್ಟನ್ನು. ಬಟ್ ಈ ವರ್ಷ ಲೇಟ್ ಆಗುತ್ತೆ. ಹೌದು, KCET 2025 ರಿಸಲ್ಟ್ ಬರುವಂಥದ್ದು ಈ ವರ್ಷ ಲೇಟ್ ಆಗುತ್ತೆ. ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮಗೆ ರಿಸಲ್ಟ್ ಆದರೆ ಲೇಟ್ ಆಗುತ್ತೆ. ಯಾಕೆ ಏನು ಅಂತ ಹೇಳಿಬಿಟ್ಟು ತಿಳಿಸ್ತೀನಿ ನೋಡಿ. ಮೊದಲಿಗೆ ನೋಡಿ, KCET 2025 ರಿಸಲ್ಟ್ ಬರೋದಕ್ಕೆ ಎರಡು ರೀಸನ್ಸ್ ಆದರೆ ಇದಾವೆ ಲೇಟ್ ಆಗಿ ರಿಸಲ್ಟ್ ಬರೋದಕ್ಕೆ. ಮೊದಲನೇ ಒಂದು ಬಂದುಬಿಟ್ಟು, ಈಗ ನಿಮಗೆ ಒಂದು KCET ಎಕ್ಸಾಮ್ ಒಂದು ರ್ಯಾಂಕಿಂಗ್ ಏನು ಅನೌನ್ಸ್ ಮಾಡ್ತಾರೆ, ಈ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ ನಿಮ್ಮ ಒಂದು ಥಿಯರಿ ಮಾರ್ಕ್ಸ್ ಈಗ ಏನು ಬಂದಿರುತ್ತೆ, ನಿಮ್ಮ ಒಂದು ಸೆಕೆಂಡ್ PC ಥಿಯರಿ ಮಾರ್ಕ್ಸ್ ಏನು ಮೊನ್ನೆ ರಿಸಲ್ಟ್ ಬಂತಲ್ವ, ಆ ಒಂದು ಥಿಯರಿ ಮಾರ್ಕ್ಸ್ 50% ಕನ್ಸಿಡರ್ ಮಾಡ್ಕೋತಾರೆ. ಆ್ಯಂಡ್ ಹಾಗೇನು ಈಗ ನೀವು ಒಂದು ಎಕ್ಸಾಮ್ ಏನು ಬಂದಿದ್ರೆ KCET ಎಕ್ಸಾಮ್, ಇದನ್ನು ಸಹ ಕನ್ಸಿಡರನ್ನು ಮಾಡ್ತಾರೆ. ಕನ್ಸಿಡರ್ ಮಾಡ್ಕೊಂಡು ನಿಮಗೆ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡುವಂಥದ್ದು, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಆಗಿರ್ಬೋದು ಅಥವಾ ಮತ್ತೊಂದು ರ್ಯಾಂಕಿಂಗ್ ಆಗಿರ್ಬೋದು. ಇದಕ್ಕೆ ಒಂದು ರ್ಯಾಂಕಿಂಗ್ ಏನು ಬರುತ್ತಾ ಅದಕ್ಕೆ ನಿಮಗೆ 50% ಆಫ್ ದ ಥಿಯರಿ ಮಾರ್ಕ್ಸನ್ನು ಸಹ ಕನ್ಸಿಡರ್ ಮಾಡ್ತಾರೆ. ಬಟ್ ಈಗ ಈ ವರ್ಷ ಏನಾಗಿದೆ ಅಂತಂದರೆ PUC ಸ್ಟೂಡೆಂಟ್ಸ್ಗೆ ಎಕ್ಸಾಮ್ 1 ಎಕ್ಸಾಮ್ 2 ಅಂತ ನಡೀತಿದೆ. ಈಗ ಮೊನ್ನೆ ನಿಮಗೆ ಎಕ್ಸಾಮ್ 1 ರಿಸಲ್ಟ್ಸ್ ಬಂತು. ನೆಕ್ಸ್ಟ್ ಬಂದುಬಿಟ್ಟು PUC ಸ್ಟೂಡೆಂಟ್ಸ್ಗೆ ಎಕ್ಸಾಮ್ 2 ಆದರೆ ನಡೆಯುತ್ತೆ. ಆ ಒಂದು ಎಕ್ಸಾಮ್ 2 ಬಂದುಬಿಟ್ಟು ನೋಡಿ, ಎಕ್ಸಾಮ್ಸ್ 10ನೇ ತಾರೀಕುವರೆಗೂ ನಡೆಯುತ್ತೆ. ಅದಾದಮೇಲೆ ರಿಸಲ್ಟ್ ನೆಕ್ಸ್ಟ್ ಡೇನೇ ಬರೋದಕ್ಕೆ ಆಗೋದಿಲ್ಲ. ರಿಸಲ್ಟ್ ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ. ಸೊ ಎಕ್ಸಾಮ್ 2 ರಿಸಲ್ಟ್ ಬರೋದು ಈಗ ಟೆಂಪ್ರರಿ ಡೇಟ್ಸ್ ಕೊಟ್ಟಿರುವಂಥದ್ದು ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ ಅವರಿಗೆ ಮೇ 18ಕ್ಕೆ ಎಕ್ಸಾಮ್ 2 ರಿಸಲ್ಟ್ ಆದರೆ ಬರುತ್ತೆ PUC ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ ಮೇ 18ನೇ ತಾರೀಕು ರಿಸಲ್ಟ್ ಬಂದಿದ್ದ ಆದಮೇಲೆ ನಿಮ್ಮ ಒಂದು KCET ರಿಸಲ್ಟ್ ಆದರೆ ಸಿಗುವಂಥದ್ದು. ಯಾಕಂತ ಅಂದರೆ KE ಡೈರೆಕ್ಟರ್ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಕ್ಸಾಮ್ 2 ಮಾರ್ಕ್ಸು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಎಕ್ಸಾಮ್ 2ಗೆ ಈಗ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದಾರೆ ಇಂಥ ಸ್ಟೂಡೆಂಟ್ಸ್ಗೂ ಆ ಒಂದು ಮಾರ್ಕ್ಸು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈಗ ಅವ್ರಿಗೆ ಒಂದು ಮೇ 10ನೇ ತಾರೀಕು ಎಕ್ಸಾಮ್ಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ರಿಸಲ್ಟ್ ಬರೋದು ಒಂದು ಟೆಂಪ್ರರಿ ಒಂದು ಡೇಟನ್ನು ಸಹ ಅನೌನ್ಸ್ ಮಾಡಿದ್ದಾರೆ 18ನೇ ತಾರೀಕು ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೇಗನಾದರೂ ಬರ್ಬೋದು, ಇಲ್ಲ ಸ್ವಲ್ಪ ಲೇಟ್ ಆದರೂ ಆಗ್ಬೋದು. ಸೊ ಹಾಗಾಗಿ ನಿಮಗೆ ಅಲ್ಲಿಯ ತನಕ ಒಂದು ರಿಸಲ್ಟ್ ಆದರೆ ಅನೌನ್ಸ್ ಆಗೋದಿಲ್ಲ. ಜೊತೆಗೆ ನಿಮ್ಮ ಒಂದು KCET ಇದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಏನು ಅನೌನ್ಸ್ ಆಗುತ್ತೆ, ಜೊತೆಗೆ ಬೇರೆ ಒಂದು ರ್ಯಾಂಕಿಂಗ್ಸ್ ಏನು ಅನೌನ್ಸ್ ಆಗುತ್ತೆ, ಅದರ ಜೊತೆಗೆ ನಿಮಗೆ ಅಗ್ರಿಕಲ್ಚರ್ ರ್ಯಾಂಕಿಂಗನ್ನು ಸಹ ಅನೌನ್ಸ್ ಆಗಬೇಕು. ಸೊ ಈಗ ಒಂದು ಅಗ್ರಿಕಲ್ಚರ್ದು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ಬೋದು, ಒಂದಿಷ್ಟು ಪ್ರೊಸೀಜರ್ಸ್ ಏನಿದೆ ಆ ಒಂದು ಪ್ರೊಸೀಜರ್ಸ್ ಕಂಪ್ಲೀಟ್ ಆಗೋದೇನೆ ಈ ಮೇ 15ನೇ ತಾರೀಕು ಆಗುತ್ತೆ. ಸೊ ಹಾಗಾಗಿ ಅದನ್ನು ಜೊತೆಯಲ್ಲೇ ರ್ಯಾಂಕಿಂಗ್ ಅನೌನ್ಸ್ ಮಾಡುವಂಥದ್ದು ಮೇ 15ನೇ ತಾರೀಕುವರೆಗೂ ಟೈಮನ್ನು ತಗೊಂಡಿದ್ದಾರೆ. ಒಂದು ಪ್ರೊಸೀಜರ್ ಆಗಿರ್ಬೋದು, ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲನೂ ಕಂಪ್ಲೀಟ್ ಆಗೋದಕ್ಕೆ. ಸೊ ಹಾಗಾಗಿ ಮೇ 15ನೇ ತಾರೀಕುವರೆಗೂ ನಿಮಗೆ ರಿಸಲ್ಟ್ ಆದರೆ ಬರೋದಿಲ್ಲ. ಎರಡು ಡೇಟ್ಸ್ ಆದರೆ ನಿಮಗೆ ಗೊತ್ತಾಯಿತು. ಮೇ 15ವರೆಗೂ ಯಾಕೆ ಬರೋದಿಲ್ಲ, ಮೇ 18ನೇ ತಾರೀಕುವರೆಗೂ ಯಾಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ನಿಮಗೆ KCET 2025 ಒಂದು ಎಕ್ಸಾಮ್ ರಿಸಲ್ಟ್ಸ್ ಏನಿದೆ, ರ್ಯಾಂಕಿಂಗ್ ಏನಿದೆ, ಯಾವಾಗ ಅನೌನ್ಸ್ ಆಗುತ್ತೆ, ಯಾವಾಗ ಏನು ಅಂತ ಹೇಳಿಬಿಟ್ಟು ನಿಮ್ಗೆ ಒಂದು ಅಫಿಷಿಯಲ್ ಡೇಟನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ ಮೇ 20ನೇ ತಾರೀಕು ಒಳಗಡೆ ಮಾಡ್ತಾರೆ. ಮೇ 18, ಮೇ 19, ಮೇ 20 ಈ ಒಂದು 3 ಡೇಟ್ಸಲ್ಲಿ ಒಂದು ಅಫಿಷಿಯಲ್ ಡೇಟನ್ನು ಕೊಡ್ತಾರೆ. ಇಂತಹ ದಿನಾಂಕಕ್ಕೆ ಇಂತಹ ಟೈಮಿಂಗ್ಸ್ಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ನೀವೊಂದು 100% ಆಗಿ ಕನ್ಫರ್ಮ್ ಮಾಡ್ಕೊಬೇಡಿ. ನಿಮಗೆ ಮೇ 20ನೇ ತಾರೀಕು ಆಗಿದ್ದ ಆದಮೇಲೆ ನಿಮ್ಮ ಒಂದು KCET ರಿಸಲ್ಟ್ ಆದರೆ ಬರುವಂಥದ್ದು. ಪ್ರತಿ ವರ್ಷ ಸ್ವಲ್ಪ ಬೇಗನೆ ಬರ್ತಿತ್ತು, ಈ ವರ್ಷ ಸ್ವಲ್ಪ ಲೇಟ್ ಆಗುತ್ತೆ. ಓಕೆನಾ, ಈ ವರ್ಷ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎರಡು ರೀಸನ್ಸ್ ಇದಾವೆ, ನಾನು ಈಗಾಗಲೇ ಹೇಳಿದ್ದೀನಿ. ಒಂದು ಎಕ್ಸಾಮ್ 2 ಆ್ಯಂಡ್ ಹಾಗೇನು ಒಂದು AGBSC ರ್ಯಾಂಕಿಂಗ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಎರಡು ಇದು ರೀಸನ್ಸನ್ನು ನಿಮಗೆ ಹೇಳಿದ್ದೀನಿ. ಸೊ ಹಾಗಾಗಿ ಮೇ 20ನೇ ತಾರೀಕು ಆದಮೇಲೆ ನಿಮಗೆ ಒಂದು ಅಫಿಷಿಯಲ್ ಡೇಟ್ಸನ್ನು ಕೊಡ್ತಾರೆ. ಅದನ್ನು ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.